ಮೊದಲನೇದಾಗಿ ರಾಜ್ಯ ಚುನಾವಣೆ ಆಯೋಗಕ್ಕೆ ಮತ್ತು ಕೋಲಾರ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಚುನಾವಣಾ ಇಲಾಖೆಗೆ ಅಧಿಕಾರಿಗಳಿಗೆ ಮೊದಲನೇದಾಗಿ ಧನ್ಯವಾದಗಳು. ಇವತ್ತು ನಿರಂತರವಾಗಿ ನಾವು ವೇಮಗಲ್ಲು, ಚೌಡದೇನಹಳ್ಳಿ, ಶೆಟ್ಟಹಳ್ಳಿ, ಕುರುಗಲ್ಲು 4 ಗ್ರಾಮ ಪಂಚಾಯಿತಿಗಳಿಗೂ ಕೂಡ ಚುನಾವಣೆ ಬೇಕು ಅಂತೇಳಿ ನಿರಂತರವಾಗಿ 7-8 ವರ್ಷದಿಂದ ಹೋರಾಟಗಳನ್ನು ರೈತ ನಾಯಕ ಪ್ರೊಫೆಸರ್ ನಂಜುಂಡಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ನಾವು ಹೋರಾಟ ಮಾಡ್ಕೊಂಡು ಬರ್ತಾಯಿದ್ವಿ. ಇದರ ಮುಂದುವರೆದ ಭಾಗವಾಗಿ ಇವತ್ತು ನಿರಂತರವಾಗಿ ನಾವು ಹೋರಾಟ ಮಾಡಿ ಪ್ರತಿಫಲವಾಗಿ ಒಂದು 7-8 ತಿಂಗಳ ಹಿಂದೆ ಇವತ್ತು ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆ ಸಹ ನಡೆದು ಜನಪ್ರತಿನಿಧಿಗಳು ಆಯ್ಕೆ ಆಗಿ ಇವತ್ತು ಆಡಳಿತ ಇದೆ. ಇದರ ಹೊರತುಪಡಿಸಿ ಚೌಡದೇನಹಳ್ಳಿ ಮತ್ತು ಶೆಟ್ಟಹಳ್ಳಿ ಚುನಾವಣೆಯೂ ನಡೆದಿಲ್ಲ, ಜನಪ್ರತಿನಿಧಿಗಳೂ ಇಲ್ಲದೆ ಈ ಗ್ರಾಮಗಳ ಅಭಿವೃದ್ಧಿನೂ ಆಗದೆ ಭಾಳಷ್ಟು ಕುಂಠಿತ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ರೈತ ಸಂಘ ಸಂಬಂಧಪಟ್ಟ ಜಿಲ್ಲಾಡಳಿತಕ್ಕೆ ಆಗಿನ ಜಿಲ್ಲಾಧಿಕಾರಿಗಳಾದಂತಹ ಅಕ್ರಮ್ ಪಾಷಾ ರವರ ಮೂಲಕ, ಸೆಲ್ವಮಣಿ ರವರ ಮೂಲಕ, ಈಗಿನ ಜಿಲ್ಲಾಧಿಕಾರಿಗಳಾದಂಥ ರವಿ ಸರ್ ಅವರ ಮೂಲಕ, ಆಗಿನ ಹಿಂದಿನ AC ಅವರ ವೆಂಕಟಲಕ್ಷ್ಮಿ ಮೇಡಮ್ ರವರ ಮೂಲಕ, ಹೀಗೆ ತಾಲೂಕು ದಂಡಾಧಿಕಾರಿಗಳ ಮೂಲಕ, ಹೀಗೆ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳ ಮೂಲಕ ಜಿಲ್ಲಾಡಳಿತಕ್ಕೆ, ತಾಲೂಕು ಆಡಳಿತಕ್ಕೆ ಮತ್ತು ಸಂಬಂಧಪಟ್ಟ ರಾಜ್ಯ ಚುನಾವಣೆ ಆಯೋಗಕ್ಕೂ ಕೂಡ ಆಯುಕ್ತರಿಗೂ ಕೂಡ ನಾವು ಮನವಿ ಪತ್ರಗಳನ್ನು ಸಲ್ಲಿಸಿದ್ವಿ. ಈ ನಿರಂತರ ಹೋರಾಟ ಮತ್ತು ನಿರಂತರ ಒಂದು ಈ ಚುನಾವಣೆ ವಿಚಾರ, ಹಳ್ಳಿಗಳ ಅಭಿವೃದ್ಧಿ ವಿಚಾರ, ಗ್ರಾಮಗಳ ಅಭಿವೃದ್ಧಿ ಆಗ್ತಾಯಿಲ್ಲ, ಇದು ಭಾಳಷ್ಟು ಕುಂಠಿತ ಆಗಿದೆ ಅಂಥ ವಿಚಾರನ ಅಧಿಕಾರಿಗಳ ಗಮನಕ್ಕೆ, ಆಯೋಗದ ಗಮನಕ್ಕೆ ಏನು ನಾವು ತಗೊಂಬಂದ್ವಿ. ಅದರ ಪ್ರತಿಫಲವಾಗಿ ಇವತ್ತು ಕೋಲಾರ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಕರಡು ಪ್ರತಿಯನ್ನು ಬಿಡುಗಡೆಯನ್ನು ಮಾಡಿದ್ದಾರೆ. ಇವತ್ತು ಶೆಟ್ಟಹಳ್ಳಿ ಮತ್ತು ಚೌಡದೇನಹಳ್ಳಿ 2 ಗ್ರಾಮ ಪಂಚಾಯಿತಿಗಳಿಗೂ ಮೀಸಲಾತಿಯನ್ನು ನಿಗದಿ ಮಾಡಿ ಇವತ್ತು ಏನು ಅದನ್ನು ನೋಟಿಫಿಕೇಷನ್ ಹೊಡೆಸಿರ್ತಕ್ಕಂಥದ್ದನ್ನು, ಮತ್ತು ಏನಾದರೂ ತಕರಾರುಗಳಿದ್ದರೆ 10 ದಿನ ಕಾಲ, 7-8 ದಿನ 10 ದಿನ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಮೊದಲನೇದಾಗಿ ಧನ್ಯವಾದಗಳನ್ನು ಜಿಲ್ಲಾಡಳಿತಕ್ಕೆ ಹೇಳ್ತಾ ಇದ್ದೀವಿ. ಇದಕ್ಕೆ ನಮ್ಮ ಹೋರಾಟಕ್ಕೆ ಸತತವಾಗಿ ಬೆನ್ನೆಲುಬಾಗಿ ನಿಂತು ನಮಗೆ ಸತತವಾಗಿ ಮಾರ್ಗದರ್ಶನ ನೀಡಿದಂತಹ ಮಾಜಿ ಸಭಾಪತಿಗಳು ಆದಂತಹ ಈ ಭಾಗದ ಭಾಳಷ್ಟು ಅಭಿವೃದ್ಧಿಯ ಬಗ್ಗೆ ಕನಸು ಹೊಂದಿರತಕ್ಕಂಥ VR ಸುದರ್ಶನ್ ಸಾಹೇಬರು ನಮಗೆ ಮಾರ್ಗದರ್ಶನ ನೀಡಿರ್ತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗ್ತದೆ ಬಂಧುಗಳೇ. ಅದಕ್ಕಾಗಿ ಈ ಒಂದು ಭಾಗದ ಎಲ್ಲ ಜನರ ಪರವಾಗಿ, ರೈತ ಸಂಘದ ಪರವಾಗಿ VR ಸುದರ್ಶನ್ ಸಾಹೇಬರಿಗೆ ಇದೇ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸೋದಕ್ಕೆ ನಾವು ಇಷ್ಟಪಡ್ತೀವಿ. ಅದರ ಜೊತೆಗೆ ಕೋಲಾರದ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ ರವರು ಇರ್ಬೋದು, MLC ಅನಿಲ್ ಅಣ್ಣನವರು ಇರ್ಬೋದು, ಮತ್ತು MLC ನಜೀರ್ ಸಾಹೇಬ್ರು ಇರ್ಬೋದು. ಭಾಳ ಮುಖ್ಯವಾಗಿ ಉಸ್ತುವಾರಿಗಳು ಕೂಡ ನಮ್ಮ ವೇಮಗಲ್ ಭಾಗಕ್ಕೆ ಬಂದಾಗ, ನಾವು ಕುರುಗಲ್ ಇಂಡಸ್ಟ್ರಿಯಲ್ ಏರಿಯಾಗೆ ಬಂದಾಗ ಕೂಡ ನಾವು ಹಿಂದೆ ಇದ್ದಂಥ ಉಸ್ತುವಾರಿಗಳು, ಈಗಿನ ಉಸ್ತುವಾರಿಗಳಾದಂಥ ಬೈರ್ತಿ ಸುರೇಶ್ ಅಣ್ಣವರು ಕೂಡ ಮನವಿ ಕೊಟ್ಕೊಂಡ್ವಿ. ಈ ಚುನಾವಣೆ ಆಗ್ತಾಯಿಲ್ಲ, ಈ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯತಿ ಚುನಾವಣೆ ಇಲ್ಲ, ಶೆಟ್ಟಹಳ್ಳಿ ಮತ್ತು ಚೌಡದೇನಹಳ್ಳಿ ಗ್ರಾಮ ಪಂಚಾಯತಿಗಳ ಚುನಾವಣೆ ಇಲ್ಲ, ಈ ಭಾಗದಲ್ಲಿ ಜನಪ್ರತಿನಿಧಿಗಳಿಲ್ಲದೆ ಭಾಳಷ್ಟು ಆಡಳಿತ ಕುಂಠಿತ ಆಗಿದೆ, ಅಭಿವೃದ್ಧಿಗಳಾಗ್ತಾಯಿಲ್ಲ. ಈ ವಿಚಾರವನ್ನೆಲ್ಲನೂ ಹೇಳ್ಕೊಂಡು ಸಂವಿಧಾನಬದ್ಧವಾಗಿ ಇದು ಅನ್ಯಾಯ ಆಗ್ತಾಯಿದೆ, ಸಂವಿಧಾನಬದ್ಧವಾಗಿ ನೀವು ಚುನಾವಣೆಗಳು ನಡೆಸಬೇಕು, ಸಂವಿಧಾನಬದ್ಧವಾಗಿ ಜನಪ್ರತಿನಿಧಿಗಳು ಇರಬೇಕು, ಇದು ಪ್ರಜಾಪ್ರಭುತ್ವನ ಏನು ಅಂಥೇಳಿ ಹೋರಾಟದ ಮೂಲಕ, ಮನವಿಗಳ ಮೂಲಕ ಸುಮಾರು ಬಾರಿ ನಾವು ಏನು ಕೊಟ್ಟಿದ್ದ ಪ್ರತಿಫಲವಾಗಿ ಇವತ್ತು ಏನು ಭಾಳಷ್ಟು ಖುಷಿ ಆಗ್ತದೆ. ನೋಟಿಫಿಕೇಷನ್ ಮಾಡಿರ್ತಕ್ಕಂಥದ್ದನ್ನು ಆದಷ್ಟು ಬೇಗ ಏನು ಕರಡು ಸಮಿತಿ ಮಾಡಿರ್ತಕ್ಕಂಥದ್ದನ್ನು ನಾವು ಎಷ್ಟು ಸ್ವಾಗತ ಮಾಡ್ತೀವಿ, ಆದಷ್ಟು ಬೇಗ ಚುನಾವಣೆ ಕೂಡ ನಿಗದಿ ಮಾಡಿ ಆ ಒಂದು ಗ್ರಾಮಗಳಿಗೆ ಚುನಾವಣೆ ಮಾಡಿ ಜನಪ್ರತಿನಿಧಿಗಳ ಆಯ್ಕೆ ಮಾಡಬೇಕಂತೇಳಿ ಇದೇ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾಯಿದ್ವಿ ಜಿಲ್ಲಾಡಳಿತವನ್ನು, ರಾಜ್ಯ ಚುನಾವಣೆ ಆಯೋಗಕ್ಕೆ. ಈ ಒಂದು ಖುಷಿನ ಇಡೀ ಒಂದು ಈ ಭಾಗದ ಎಲ್ಲ ಜನರಿಗೂ ಅರ್ಪಿಸಿ, ಎಲ್ಲ ಜನರ ಪರವಾಗಿ ಜಿಲ್ಲಾಡಳಿತಕ್ಕೂ ಮತ್ತು ಶಾಸಕರಿಗೂ, MLC ರವರಿಗೂ ಮತ್ತು ವಿಧಾನ ಪರಿಷತ್ ಸಭಾಪತಿಗಳಾದ ಮಾಜಿ ಸುದರ್ಶನ್ ಸಾಹೇಬ್ರವರಿಗೂ ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ.